ओम शांति। नानात्मा ಮಸ್ತಕ ಸಿಂಹಾಸನದಲ್ಲಿ ಪ್ರಕಾಶವಾದ ಜ್ಯೋತಿ ನಾನು. पवित्र प्रकाश ज्योति, शांत स्वरूपात्मा, पवित्र स्वरूप, ओम शांति, ओम शांति। बाप दादा मधुबन, मुरली दिनांक 18/11/21। मीठे बच्चे, यहाँ मंजिल बहुत भारी है, इसलिए अपना समय बर्बाद ना कर सतो प्रधान बनने का पुरुषार्थ करो। ಮಧುರ ಮಕ್ಕಳೇ, ಗುರಿ ತುಂಬ ದೊಡ್ಡ ಮಟ್ಟದಲ್ಲಿ, ತುಂಬ ಎತ್ತರದಲ್ಲಿದೆ. ಆದ್ದರಿಂದ ನಿಮ್ಮ ಸಮಯವನ್ನು ಹಾಳು ಮಾಡದೇ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಿರಿ. प्रश्न, बच्चों की चढ़ती कला ना होने का मुख्य कारण क्या है? ಮಕ್ಕಳು ಎತ್ತರಕ್ಕೆ ಏರಬೇಕು, ಏರುವ ಕಲೆಗೆ ಹೋಗಬೇಕು. ಏರುವ ಕಲೆ ಹೋಗುವ ಸಮಯದಲ್ಲಿದ್ರೂ ಮಕ್ಕಳಿಗೆ ಏರಲಿಕ್ಕೆ ಆಗ್ತಾ ಇರಲ್ಲ. ಇದಕ್ಕೆ ಮುಖ್ಯ ಕಾರಣವೇನು? उत्तर, चलते चलते थोड़ा भी अहंकार आया, अपने को होशियार समझा, मुरली मिस की, ब्रह्मा बाप की अवज्ञा की तो कभी भी चढ़ती कला नहीं हो सकती. साकार की दिल से उतरा माना, निराकार के दिल से भी उतरा. ಹೀಗೆ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಆರಂಭದಲ್ಲಿ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಮಾಡ್ತಾ ಇದ್ದೇನೋ ಅಂತ ಅಹಂಕಾರ ಬರುತ್ತೆ. ನಾನು ತುಂಬ ಹುಷಾರಿದ್ದೇನೆ ಅಂತ ತಿಳ್ಕೊಳ್ತಾರೆ. ಕ್ರಮೇಣ ಮುರಳಿಯನ್ನು ತಪ್ಪಿಸ್ತಾರೆ. ಬ್ರಹ್ಮ ಬಾಬನಿಗೂ ಸಹ ಅಪಮಾನ ಮಾಡ್ತಿರ್ತಾರೆ. ಹೀಗಾಗಿ ಆ ಮಕ್ಕಳಿಗೆ ಎತ್ತರಕ್ಕೆ ಏರಲಿಕ್ಕೆ ಆಗ್ತಾ ಇರೋದಿಲ್ಲ. ಸಾಕಾರದ ಹೃದಯದಿಂದ ಮನಸ್ಸಿನಿಂದ ಹೋದರು ಅಂದರೆ ನಿರಾಕಾರನ ಹೃದಯದಿಂದಲೂ ಅವರು ಹೊರಟೋದ್ರು ಅಂತ ಅರ್ಥ. ಸಾಕಾರ ನಿಮಿತ್ತರು ಅಥವಾ ಬ್ರಹ್ಮ ಬಾಬಾ ಇವರ ಮನಸ್ಸಿನಿಂದ ಅಥವಾ ಏನು ಹೇಳ್ತಾರೆ ಹೃದಯದಿಂದ ಹೊರಟೋದ್ರು ಅಂದರೆ ಇವ್ರು ಹೀಗೆ ಅಂತ ಬಂತು ಅಂದರೆ ನಿರಾಕಾರನ ಹೃದಯದಿಂದಲೂ ಕೂಡ ಅವರು ಎಳೆದು ಬಿಡ್ತಾರೆ. ಗೀತ್, लाख जमाने वाले. ओम शांति। बच्चों ने गीत सुना. बच्चे कहते हैं कोई भी हमको संशय बुद्धि बनाने के लिए कुछ भी करे, हम संशय बुद्धि नहीं बनेंगे. ಮಕ್ಕಳೇ, ನೀವು ಗೀತೆಯನ್ನು ಕೇಳಿದ್ರಿ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಹೊರಗಿನವರು ಎಷ್ಟೇ ಸಂಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡುವ ಪ್ರಯತ್ನ ಮಾಡಿದರೂ ಕೂಡ ಮಕ್ಕಳು ಎಂದಿಗೂ ಕೂಡ ಬಾಬನ ಜ್ಞಾನದಲ್ಲಿ ತಮ್ಮ ಜೀವನದಲ್ಲಿ ಸಂಶಯ ಬುದ್ಧಿ ಉಳ್ಳವರು ಆಗೋದಿಲ್ಲ. भला कितने भी उल्टी सुल्टी बातें सुनाएंगे तो भी हम संशय बुद्धि नहीं बनेंगे, श्रीमत पर चलते रहेंगे. भला ಎಷ್ಟೇ ಉಲ್ಟಾ ಸುಲ್ಟಾ ಮಾತು ಅವ್ರು ಹೇಳಿ ಬಾಬನ ಬಗ್ಗೆ ಯಜ್ಞದ ಬಗ್ಗೆ, ಆದರೆ ನಾವೆಂದಿಗೂ ಅವರ ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳುವುದಿಲ್ಲ. श्रीमत पर चलते रहेंगे. बाप रोज़ रोज़ भिन्न भिन्न पॉइंट समझाते रहते हैं. सतयुग में 9 लाख थे तो जरूर इतने, बाकी सब मनुष्य विनाश होंगे.
ನಾವು ಅವರ ಶ್ರೀಮತದಂತೆ ನಡೀತೇವೆ. ಬಾಬಾ ಹೀಗೆ ಪ್ರತಿದಿನ ಭಿನ್ನ ಭಿನ್ನವಾದಂತಹ ಪಾಯಿಂಟ್ಸ್ಗಳನ್ನು ನಮಗೆ ತಿಳಿಸ್ತಾ ಇರ್ತಾರೆ. ಸತ್ಯುಗದ ಆರಂಭದಲ್ಲಿ 9 ಲಕ್ಷ ಜನಸಂಖ್ಯೆ ಇರ್ತದೆ. ಅಂದರೆ ಬಾಕಿದೆಲ್ಲ ಜನ ಏನಾಗ್ತಾರೆ, ನಾಶ ಹೊಂದುತ್ತಾರೆ. तो बुद्धिमान जो होगा वह इशारे से समझ जाएगा कि बरोबरी इस लड़ाई से ही अनेक धर्म विनाश हो एक देवी देवता धर्म की ಸ್ಥಾಪನಾ ಹೋನಿ है. ಹೀಗೆ ಬುದ್ಧಿಶಾಲಿಗಳ್ಯಾರಿದ್ದಾರೆ ಅವರಿಗೆ ಸಂಜ್ಞೆಯಿಂದಲೇ ಈ ಜ್ಞಾನ ಅರ್ಥ ಆಗ್ಬಿಡುತ್ತೆ. ಅಂದರೆ ಹೌದು, ಈಗ ನಿಜವಾಗಿ ಯುದ್ಧಗಳು ಆರಂಭ ಆಗುತ್ತವೆ, ಎಲ್ಲ ಧರ್ಮಗಳ ನಾಶ ಆಗಿ ಒಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ. जो लायक बनेंगे वही मनुष्य से देवता बनेंगे, बाप के बिना कोई मनुष्य से देवता बना नहीं सकता. ಹೀಗೆ ಯಾರು ಲಾಯಕ್ ಆಗಿರ್ತಾರೆ ಅವರೇ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತಾರೆ. ಅಂದರೆ ಬಾಬನ ಹೊರತು ಮನುಷ್ಯರನ್ನ ದೇವತೆಗಳನ್ನಾಗಿ ಅನ್ಯರು ಯಾರು ಈ ಸೃಷ್ಟಿಯಲ್ಲಿ ಮಾಡೋರು ಇಲ್ಲ. तो बच्चों को याद कर रहना चाहिए कि अब हमको घर जाना है, परंतु माया घड़ी घड़ी भुला देती है. यहाँ से अब बाबा को याद कर सतो प्रधान बनना है. ಮಕ್ಕಳಿಗೀಗ ಕೇವಲ ಶುಭಾಬ್ ಒಬ್ಬರ ನೆನಪಿರಬೇಕಾಗಿದೆ. ನಾವೀಗ ಆತ್ಮ ಸತೋ ಪ್ರಧಾನರಾಗಬೇಕು, ಮರಳಿ ಮನೆಗೆ ಹೋಗಬೇಕು. ಆದರೆ ಬಾರಿ ಬಾರಿ ಮಾತನ್ನು ಮಾಯೆ ಮರೆಸ್ಬಿಡ್ತದೆ. ಈಗ ನಾವಿಲ್ಲಿ ಬಾಬನ ಸಮ್ಮುಖದಲ್ಲಿ ಬಂದಿರೋದೇ ನಾವು ಆತ್ಮ ಸತೋ ಪ್ರಧಾನ ಆಗ್ಲಿಕ್ಕಾಗಿ. ಬಾಬಾ ಹೇಳ್ತಾರೆ, ಈಗ ಕಲಿಯುಗ ಜಗತ್ತಿನ ವಿನಾಶದ ಈ ಯುದ್ಧಗಳು ಯಾವ ಸಮಯದಲ್ಲಾದ್ರೂ ನಡಿಬಹುದು, ಹೇಳಲಿಕ್ಕಾಗಲ್ಲ. ಅಂದರೆ ಇದೇ ರೀತಿಯ ಇಷ್ಟೊತ್ತಿಗೇನೆ ಆಗಬೇಕಂತ ಕಡ್ಡಾಯ ನಿಯಮಗಳೇನಿಲ್ಲ. ಹೀಗಾಗಿ ಎಲ್ಲರದ್ದು ಕೂಡ ಇದೇ ಒಂದು ಭಯದ ಅವಸ್ಥೆ ಇದೆ ಏನಿದೆ. ಬಹುಶಃ ಯಾವಾಗ ಯುದ್ಧಗಳು ಆರಂಭ ಆಗ್ತಾವೋ ಗೊತ್ತಿಲ್ಲ. ಯುದ್ಧಗಳು ಆರಂಭ ಆದರೆ ಈಗ ಅವು ನಿಲ್ಲೋದಿಲ್ಲ. ಆ ರೀತಿ ಯುದ್ಧಗಳು ಆರಂಭ ಆಗ್ತವೆ. सभी 1-2 में लड़ने लग पड़ेंगे तो विनाश होने के पहले क्यों न हम याद में तमो प्रधान से सतो प्रधान बनने का पुरुषार्थ करें. ಹೀಗೆ ಒಬ್ರಿಗೊಬ್ರು ಜಗಳಾಡಿಕೊಂಡು ಸಾಯುವ ಪೂರ್ವದಲ್ಲಿ, ವಿನಾಶ ಆಗೋ ಪೂರ್ವದಲ್ಲಿ ನಾವು ಯಾಕೆ ಬಾಬನ್ ನೆನಪು ಮಾಡಿ ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗಬಾರ್ದು? ಈ ಪುರುಷಾರ್ಥ ನಾವೀಗ ಯಾಕೆ ಮಾಡಬಾರ್ದು? याद की यात्रा में ही माया विघ्न डालती है, इसलिए बाबा रोज रोज कहते चार्ट लिखो. मुश्किल कोई 2-4 लिखते हैं, बाकी तो अपने धंधा धोरे में ही सारा दिन पड़े हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾವು ಬಾಬಾ ನೆನಪಿನಲ್ಲಿರ್ತೇವೆ ಅಂತ ಪ್ರಯತ್ನ ಮಾಡ್ತೇವೆ, ಇದರಲ್ಲೇ ವಿಘ್ನ ಆಗ್ತದೆ. ಬಾಬಾ ಅದಕ್ಕೋಸ್ಕರ ಪ್ರತಿದಿನ ಹೇಳ್ತಾರೆ, ಮಕ್ಕಳೇ ಚಾರ್ಟ್ ಬರೀರಿ, ಚಾರ್ಟ್ ಬರೀರಿ, ಎಷ್ಟು ಮಾಡಿದ್ದೀರಿ ಅಂತ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ. ಆದರೆ ಕೇಳಿ ಒಂದು 2-4 ಜನನೂ ಬರೀತಾರೆ. ಬಾಕಿ ಎಲ್ಲರೂ ಕೂಡ ಬಾಬನ ಮಕ್ಕಳೇ, ಆದರೆ ಉದ್ಯೋಗ ವ್ಯವಹಾರಗಳಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಬರೀಲಿಕ್ಕೆ ಪುರ್ಸತ್ತಾಗಲ್ಲ. ಹೀಗೆ ಅನೇಕ ಪ್ರಕಾರದ ವಿಘ್ನಗಳಲ್ಲಿ ಮಕ್ಕಳೇ ಇರ್ತಾರೆ. बच्चों को यह तो मालूम है कि हमको तमो सतो प्रधान जरूर बनना है, तो कहाँ भी रहते पुरुषार्थ करना है. मनुष्य को समझाने के लिए चित्र आदि भी बनाते रहते, क्योंकि इस समय मनुष्य है 100% तमो प्रधान. ಹೀಗೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ಸತೋ ಪ್ರಧಾನ ಅವಶ್ಯ ಆಗಬೇಕಾಗಿದೆ. ಹಾಗಾದರೆ ಪುರುಷಾರ್ಥ ಮಾಡಬೇಕಾಗಿದೆ ಖಂಡಿತ. ಮನುಷ್ಯರಿಗಂತೂ ತಿಳಿಸ್ಲಿಕ್ಕಾಗಿ ಬಾಬಾ ಅನೇಕ ಹೊಸ ಹೊಸ ಚಿತ್ರಗಳನ್ನು ತಯಾರಿಸ್ತಿದ್ದಾರೆ. ಅಂದರೆ 100% ಈ ಕಲಿಯುಗ ಜಗತ್ತಿನಲ್ಲಿ ಮನುಷ್ಯರು ತಮೋ ಪ್ರಧಾನರಾಗಿದ್ದಾರೆ. पहले जब मुक्ति धाम से आते हैं तो सतो प्रधान होते, फिर सतो रजो तमो में आते आते इस समय सब तमो प्रधान बन गए हैं. ಯಾವಾಗ ಆತ್ಮ ಮುಕ್ತಿಧಾಮದಿಂದ ಸಾಕಾರ ಜಗತ್ತಿಗೆ ಬಂದಿರ್ತದೆ ಆಗ ಸತೋ ಪ್ರಧಾನನೇ ಆಗಿರ್ತದೆ. ಜನ್ಮ ಪಡಿತಾ ಹೋದ ಹಾಗೆ ಸತೋದಿಂದ ರಜೋ, ರಜೋದಿಂದ ತಮೋ, ಕೊನೆ ಕಲಿಯುಗದಂತಕ್ಕೆ ತಮೋ ಪ್ರಧಾನ ಅವಸ್ಥೆಯನ್ನು ಆತ್ಮ ಹೊಂದುತ್ತೆ. तो सबको बाबा का पैगाम देना है, तो बाप को याद करने से तमो प्रधान से सतो प्रधान बनेंगे. विनाश भी सामने खड़ा है. ಹೀಗೆ ನಾವೀಗ ಬಾಬನ ಸಂದೇಶವನ್ನು ಎಲ್ಲರಿಗೂ ತಲುಪಿಸ್ಬೇಕು. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಈಗ ನಾವು ಸತೋ ಪ್ರಧಾನರಾಗಬೇಕು. ಅದಕ್ಕೋಸ್ಕರ ಕೇವಲ ತಂದೆ ಒಬ್ಬರನ್ನೇ ನೆನಪು ಮಾಡಬೇಕು. सतयुग में एक ही धर्म था, तो बाकी सब निर्वाण धाम में थे. बच्चों को चित्रों पर ध्यान देना चाहिए. ಈಗ ಸತ್ಯುಗ ಇದ್ದಾಗ ಭಾರತದಲ್ಲಿ ಒಂದೇ ಧರ್ಮ ಇತ್ತು. ಆ ಸಮಯದಲ್ಲಿ ಉಳಿದೆಲ್ಲ ಆತ್ಮಗಳು ಶಾಂತಿಧಾಮ, ನಿರ್ವಾಣ ಧಾಮದಲ್ಲಿ ಇರ್ತಾರೆ.
ಇದು ಬಾಬಾ ಹೇಳ್ತಾ ಇದ್ದಾರೆ, ಚಿತ್ರದಲ್ಲಿ ತುಂಬ ಸ್ಪಷ್ಟವಾಗಿ ತೋರಿಸಲಾಗಿದೆ. ಇದಕ್ಕೆ ಮಕ್ಕಳು ಚಿತ್ರಗಳಿಗೆ ಗಮನಿಸಬೇಕಾಗಿದೆ. बड़े चित्र होने से समझ अच्छी तरह सकेंगे. सबको बाबा का संदेश देना है. मन मनाभव का अक्षर मुख्य है, अतः अल्फ और बे इस समझाने में मेहनत कितनी करनी पड़ती है. ಈ ರೀತಿ ಚಿತ್ರಗಳ ಮೂಲಕ ಜ್ಞಾನ ತಿಳಿಸ್ಲಿಕ್ಕೆ ಸುಲಭ ಆಗುತ್ತೆ. ಎಲ್ಲರಿಗಂತೂ ಸಂದೇಶ ಕೊಡಬೇಕು. ಮುಖ್ಯವಾದ ಮಾತು ಮನ್ಮನಾಭವ. ಈ ಮುಖ್ಯವಾದ ಅಕ್ಷರ ಅಥವಾ ಬಾಬಾ ಹೇಳ್ತಾರೆ ಅಲ್ಫ ಅವ್ರ ಬೇ, ತಂದೆ ಮತ್ತು ಭಾಗ್ಯದ ನೆನಪನ್ನ ಮಾಡುವಂಥ ಪರಿಶ್ರಮ ಅವಶ್ಯ ಮಾಡಬೇಕಾಗಿದೆ. ಆದರೆ ಬಾಬಾ ಹೇಳ್ತಿದ್ದಾರೆ ಈ ರೀತಿ ಜ್ಞಾನ ತಿಳ್ಕೊಂಡು ತಿಳಿಸುವವರು ಕೂಡ ನಂಬರ್ ವಾರ್ ಆಗಿದ್ದಾರೆ. ಈಗ ವಿಶ್ವಪಿತನ ಜೊತೆಗೆ ಮಕ್ಕಳ ಪ್ರೀತಿ ಅಥವಾ ಲವ್ ಇರಬೇಕಾಗಿದೆ. बुद्धि में यह रहना चाहिए कि हम बाबा की सर्विस कर रहे, खुदाई खिदमतगार बनना है. वह लोग अक्षर भला कहते हैं परंतु अर्थ नहीं समझते. ಹೀಗೆ ಮಕ್ಕಳ ಬುದ್ಧಿಯಲ್ಲಿರಬೇಕಾಗಿದೆ, ನಾನೀಗ ಬಾಬನ ಸೇವೆಯನ್ನು ಮಾಡಬೇಕು. ಇದಕ್ಕೆ ವಿಶ್ವ ಸೇವೆ, ವಿಶ್ವ ಕಲ್ಯಾಣಕಾರಿ ಅಂತ ಬಾಬಾ ಹೇಳ್ತಾರೆ. ಬಲ ಜಗತ್ತಿನಲ್ಲಿ ಬಾಬಾ ಹೇಳ್ತಿದ್ದಾರೆ ಇದರ ಈ ಶಬ್ದದ ಅರ್ಥವೇ ಗೊತ್ತಿರಲಿಕ್ಕಿಲ್ಲ ವಿಶ್ವ ಕಲ್ಯಾಣಕಾರಿ ಅಂದರೆ. ಅಬ್ बाबा आया है बच्चों को खिदमत करने, जितना कितना उत्तम देवी देवता बनाते हैं. ಬಾಬಾ ಬಂದಿರೋದೇ ಮಕ್ಕಳ ಸೇವೆಯನ್ನು ಮಾಡಲಿಕ್ಕಾಗಿ. ನೋಡಿ ಮಕ್ಕಳನ್ನು ಎಷ್ಟು ಶ್ರೇಷ್ಠರನ್ನಾಗಿ ದೇವಿ ದೇವತೆಗಳನ್ನಾಗಿ ಮಾಡ್ತಾರೆ. आज हम कितने कंगाल बन पड़े हैं, सत्युग में कितने ಸರ್ವಗುಣ ಸಂಪನ್ನ ಬನ್ ಜಾಯೆಂಗೆ. ಈಗ ನೋಡಿ ನಾವು ಕಲಿಯುಗದ ಅಂತ್ಯದಲ್ಲಿ ಎಲ್ಲ ಕಳ್ಕೊಂಡೆಷ್ಟು ಕಂಗಾಲರಾಗ್ಬಿಟ್ಟಿದ್ದಾವೆ. ಆದರೆ ಸತ್ಯಯುಗದಲ್ಲಿ ನಾವು ಸರ್ವಗುಣ ಸಂಪನ್ನರು ಅಥವಾ ಸೋಲಾಕಾಲ ಸಂಪನ್ನರು. ಸಂಪನ್ನ ಮಾತ್ರ ಅಂದರೆ ಅರ್ಥ ಸರ್ವ ಪ್ರಕಾರದ ಸಂಪದ್ಭರಿತವಾದ ಜೀವನದಲ್ಲಿ ಇರ್ತೇವೆ. ಇಲ್ಲಿ ಅಂತೂ ನೋಡಿ ಒಬ್ರಿಗೊಬ್ರು ಜಗಳ ಮಾಡ್ತಿರ್ತಾರೆ. ಯಹ ಕಿಸಿ ಕೋ ಪತಾ ನಹಿ ಕೆ ವಿನಾಶ ಹೋನಾ ಹೈ, ಸಮಜ್ತೆ ಹೇ ಶಾಂತಿ ಹೋ ಜಾಯಿಗೆ, ಬಿಲ್ಕುಲ್ ಈ ಘೋರ ಅಂಧ್ಯಾರೆ ಮೇ ಪಡೆ ಹೇ. ಬಾಬಾ ಹೇಳ್ತಾರೆ ಈ ಜಗಳಗಳು ಮುಗೀತದೆ, ವಿನಾಶ ಆಗುತ್ತೆ, ಶಾಂತಿ ಸ್ಥಾಪನೆ ಆಗ್ತದೆ ಅಂತ ಹೀಗೇನೋ ಭಾವಿಸ್ತಾ ಇದ್ದಾರೆ. ಆದರೆ ಬಿಲ್ಕುಲ್ ಕಲಿಯುಗದ ಮನುಷ್ಯರು ಘೋರವಾದಂತಹ ಕತ್ತಲಲ್ಲಿ ಇದ್ದಾರೆ. अब उन्हों को समझाने वाला चाहिए, विलायत में भी तो यह नॉलेज दे सकते हो. एक ही बात सभा में बैठ समझाओ कि महाभारी लड़ाई तो नामी ग्रामी है, इससे पुरानी दुनिया का विनाश होना है. ಹೀಗೆ ವಿದೇಶಗಳಲ್ಲಿ ಕೂಡ ಈ ಜ್ಞಾನ ತಿಳಿಸ್ಬೋದಾಗಿದೆ. ಒಂದೇ ಮಾತು ಎಲ್ಲರಿಗೆ ತಿಳಿಸ್ಬೇಕಾಗಿದೆ. ಮಹಾಭಾರತದ ಯುದ್ಧ ಬಹಳ ಪ್ರಸಿದ್ಧಿ ಇದೆ. ಈ ಮಹಾಭಾರತ ಅನ್ನೋ ಹೆಸರು ಬಹಳ ಪ್ರಸಿದ್ಧಿ. ಈಗ ಮಹಾಭಾರತದ ಯುದ್ಧದಿಂದ ಹಳೆಯ ಜಗತ್ತು ಸಂಪೂರ್ಣ ವಿನಾಶ ಹೊಂದುತ್ತೆ. ಈಗ ಗಾಡ್ ಫಾದರ್ ಈ ಸಮಯದಲ್ಲಿ ಬಂದಿದ್ದಾರೆ. ಬ್ರಹ್ಮನವರ ಮುಖಾಂತರ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ. ಶಂಕರನ ಮೂಲಕ ವಿನಾಶ ಮಾಡ್ತಿದ್ದಾರೆ ಕಲಿಯುಗದ್ದು. ಯಾಕೆ ಅಂತ ಹೇಳಿದರೆ ಈ ಕಲಿಯುಗ ಮತ್ತು ಸತ್ಯುಗದ ಸಂಗಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಚುರಲ್ ಕೆಲಿಮಿಟೀಸ್ ಕೂಡ ಆಗ್ತದೆ. ಥರ್ಡ್ ವರ್ಲ್ಡ್ ವಾರ್ ಲಾಸ್ಟ್ ಇದು ಕೂಡ ನಡೀತದೆ. ಫೈನಲಿ ವಿನಾಶ ಆಗೋದು ಖಂಡಿತ. ಹೀಗೀಗ ಬಾಬಾ ಹೇಳ್ತಿದ್ದಾರೆ ನಾವು ವಿಶ್ವಪಿತನ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು. ಈಗ ವಿನಾಶ ಆಗುತ್ತೆ ಅಂದರೆ ಮುಂದೇನು ಅಂದರೆ ಎಲ್ಲ ಆತ್ಮಗಳು ವಾಪಸ್ ಮುಕ್ತಿಧಾಮಕ್ಕೆ ಹೊರಟೋಗ್ತಾರೆ. भला अपने धर्म में रहे तो भी बाबा को याद करने से अपने धर्म में अच्छा पद पा सकते हैं. भला ನಿಮ್ಮ ಧರ್ಮದೊಳಗೆ ಇರಿ, ಆದರೆ ನೀವು ಬಾಬನ್ ನೆನಪು ಮಾಡೋದರಿಂದ ನಿಮಗೆ ನಿಮ್ಮ ಧರ್ಮದಲ್ಲಿನೇ ಒಳ್ಳೆ ಪದವಿ ಒಳ್ಳೆ ಸ್ಥಾನ ಸಿಕ್ಕುತ್ತದೆ. तुम जानते हो बेहद का बाप हमको प्रजापिता ब्रह्मा के तन द्वारा नॉलेज दे रहे, फिर औरों को भी समझाना पड़े. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಮಕ್ಕಳೇ ನಿಮಗೆ ಗೊತ್ತಿದೆ ವಿಶ್ವಪಿತ ನಮಗೀಗ ಪ್ರಜಾಪಿತ ಬ್ರಹ್ಮಾರವರ ತನುವಿನ ಮೂಲಕ ಜ್ಞಾನ ಕೊಡ್ತಿದ್ದಾರೆ. ಇದನ್ನು ನಾವು ಅನ್ಯರಿಗೂ ಸಹ ತಿಳಿಸ್ಬೇಕಾಗಿದೆ. ಇದಕ್ಕೆ ಏನು ಹೇಳ್ತಾರೆ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. आस पास सबको संदेश देना है. कोई धर्म वालों को भी बाबा का परिचय देना, बाहर वालों को राजाओं को नॉलेज देनी है. ಹೀಗೆ ನಿಮ್ಮ ಸುತ್ತಮುತ್ತಲಿರೋರಿಗೂ ಕೂಡ ಸಂದೇಶ ಕೊಡಿ. ಅನ್ಯ ಧರ್ಮದವ್ರಿಗೂ ಬಾಬನ ಪರಿಚಯ ಕೊಡಿ ಅಥವಾ ರಾಜ ಮನೆತನದವ್ರಿಗೂ ನಾಲೆಜ್ ಕೊಡಿ. इसके लिए तैयारी करनी चाहिए. बाबा कहते हैं मुख्य चित्र जो है त्रिमूर्ति गोला झाड़ भी कपड़े पर छप जाए तो बाहर भी ले जा सकते हो. ಹೀಗೆ ಬಾಬಾ ಹೇಳ್ತಿದ್ದಾರೆ ತಿಳಿಸ್ಬೇಕಾದ್ರೆ ಸೀದಾ ಹೋಗಿ ತಿಳಿಸ್ಲಿಕ್ಕೆ ಬರಲ್ಲ, ಅದರ ತಯಾರಿ ಮಾಡ್ಕೋಬೇಕಾಗಿದೆ.
ಅದಕ್ಕೆ ಮುಖ್ಯ ಚಿತ್ರಗಳು ತ್ರಿಮೂರ್ತಿ, ಸೃಷ್ಟಿ ಚಕ್ರ, ಕಲ್ಪವೃಕ್ಷ. ಇವನ್ನು ಬಟ್ಟೆ ಮೇಲೆ ಪ್ರಿಂಟ್ ಮಾಡಿ ಇದನ್ನು ಹೊರಗಡೆ ತಗೊಂಡು ಹೋಗ್ಲಿಕ್ಕೂ ನಿಮಗೆ ಅನುಕೂಲ ಆಗುತ್ತೆ ಅಂತಾರೆ ಬಾಬಾ. बड़ा साइज नहीं छपे तो 2 टुकड़े कर दो, सारा ज्ञान इस त्रिमूर्ति झाड़ गोले में है. ದೊಡ್ಡ ಸೈಜ್ ನಿಮಗೆ ಪ್ರಿಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು 2 ತುಂಡಲ್ಲಿ 2 ಭಾಗದಲ್ಲಿ ನೀವು ಪ್ರಿಂಟ್ ಮಾಡಿ. ಬಾಬಾ ಹೇಳ್ತಾ ಇದ್ದಾರೆ ಅದನ್ನು ಹೊರಗಡೆ ಹೋಗಿ ಹಾಕಲಿಕ್ಕೆ ನಿಮಗೆ ಸುಲಭ ಆಗಬೇಕು. ತ್ರಿಮೂರ್ತಿ ಮತ್ತು ಬಾಬಾ ಹೇಳ್ತಾರೆ ಕಲ್ಪವೃಕ್ಷ, ಸೃಷ್ಟಿ, ಕಾಲಚಕ್ರ ಚಿತ್ರವನ್ನು ಮಾಡಿ. सीढ़ी का भी ज्ञान गोले में आ जाता है. सीढ़ी डिटेल में बनाई है तो 84 जन्म कैसे ले जाते हैं. चक्र में सब धर्म अलंक आ जाता है. ಸಿಡಿ ಚಿತ್ರದಲ್ಲಿರೋದೆಲ್ಲ ಸೃಷ್ಟಿ ಕಾಲಚಕ್ರದಲ್ಲಿ ಕೂಡ ಬರ್ತದೆ. ಆದರೆ ಸಿಡಿ ಚಿತ್ರದಲ್ಲಿ 84 ಜನ್ಮಗಳು ನಾವು ಆತ್ಮ ಹೇಗೆ ತಗೊಳ್ತೇವೆ ಅನ್ನೋದು ಕ್ಲಿಯರ್ ಇದೆ. ಮತ್ತು ಸೃಷ್ಟಿ ಕಾಲಚಕ್ರದೊಳಗೆ ಏನು ಬರ್ತದೆ, ಯಾವ್ಯಾವ ಧರ್ಮಗಳು ಹೇಗೆ ಬರ್ತವೆ ಅಂತ ಕ್ಲಿಯರ್ ಇದೆ. तो सीढ़ी को दिखाते हैं कैसे सतो प्रधान फिर सतो रजो तम में आते नीचे उतरते हैं. ಹೀಗೆ ಸಿಡಿ ಚಿತ್ರದಲ್ಲಿ ತೋರಿಸಲಾಗಿದೆ ನಾವು ಸತೋ ಪ್ರಧಾನದಿಂದ ಸತೋ ರಜೋ ತಮೋ ಹೇಗೆ ಕೆಳಗಿಳಿತೇವೆ ಅಂತ. ಈಗ ಪೂರ್ಣ ಕೆಳಗಿಳಿದಿರೋದು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. अब बाबा कहते हैं मामे कम याद करो. बाबा का सारा दिन ख्याल चलता रहता तो कोई नया बड़ा मकान बनाए, उसमें दीवार इतनी बड़ी हो जो उस पर 6 गुणा 9 फुट साइज के चित्र बना जाए. ಹೀಗೆ ಬಾಬಾ ಹೇಳ್ತಾರೆ ಈ ಸಿಡಿ ಚಿತ್ರದಿಂದ ಸ್ಪಷ್ಟ ಗೊತ್ತಾಗ್ತದೆ ಈಗ ತಮೋ ಪ್ರಧಾನತೆ ಬಂದಿದೆ. ಈಗ ನಾವು ಕೇವಲ ಶುಭಾಬ್ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಮಕ್ಕಳಿಗೆ ಹಗಲಿಡೀ ಏನು ಸೇವೆ ಮಾಡಬೇಕು ಅನ್ನೋಂಥ ಯೋಜನೆಗಳು ಚಿಂತನೆ ನಡೀತಾ ಇರಬೇಕು. ಬಾಬಾ ಹೇಳ್ತಾರೆ ಯಾರಾದರೂ ಬಾಬನ ಹೊಸ ಮನೆ ಕಟ್ತಾ ಇದ್ದೀರಿ ಅಂದರೆ ಬಾಬಾ ಪ್ಲ್ಯಾನ್ ಕೊಡ್ತಿದ್ದಾರೆ. ನಿಮ್ಮ ಕ್ಲಾಸ್ ಹಾಲಿನ ಗೋಡೆಗಳು ತುಂಬ ದೊಡ್ಡ ದೊಡ್ಡ ಗೋಡೆಗಳಂದರೆ ಕೇವಲ ಕಿಟಕಿ ಬಾಗಿಲುಗಳೇ ತುಂಬ ಅದರಲ್ಲಿ ಬಂತು ಅಂದರೆ ಚಿತ್ರಗಳು ಹಾಕ್ಲಿಕ್ಕಾಗಲ್ಲ. ಬಾಬಾ ದೊಡ್ಡ ದೊಡ್ಡ ಚಿತ್ರಗಳು ಹಾಕಲಿಕ್ಕೆ 6 ಅಡಿ ಅಗಲ 9 ಅಡಿ ಎತ್ತರ ಇರಬೇಕು ಅಂತಾರೆ. ಅಷ್ಟು ದೊಡ್ಡ ದೊಡ್ಡ ಗೋಡೆಗಳನ್ನು ನೀವು ಅಲ್ಲಿ ಬಿಟ್ಟಿರಬೇಕು. 12 ಫುಟ್ ಕಿ ದೀವಾರ್ ಚಾಹಿಯೆ ಅಂದರೆ 12 ಅಡಿ ಎತ್ತರದ ಗೋಡೆ ಇರಬೇಕು ಅಂತಾರೆ. तो इस समय भाषाएं भी बहुत है. सब धर्म वालों को समझाना पड़े तो कितनी भाषाओं को बनाना पड़ेगा. ಈಗಂತೂ ಅನೇಕ ಭಾಷೆಗಳಿದ್ದಾವೆ. ಎಷ್ಟು ಭಾಷೆಗಳಲ್ಲಿ ಚಿತ್ರಗಳನ್ನು ಮಾಡಬೇಕಾಗುತ್ತೆ. ಇಷ್ಟು ವಿಶಾಲ ಬುದ್ಧಿ ಸೇವೆದು ಮಕ್ಕಳಿಗೆ ಇರಬೇಕಾಗಿದೆ. ಸೇವೆಯ ಉತ್ಸಾಹ ಇರಬೇಕಾಗಿದೆ. ಖರ್ಚಂತೂ ಸಾಕಷ್ಟು ನಡೀತಾ ಇರ್ತದೆ. ಬಾಕಿ ತುಮಕು ಭೀಕ್ ಮಾಂಗ್ನೆ ಕಿ ದರ್ಕಾರ ನಹಿ, ಆಪ್ ಹಿ ಹುಂಡಿ ಭರ್ ಜಾಯೇಗಿ. ಮಕ್ಕಳಿಗೆ ಸರ್ವಿಸು ಮಾಡೋ ಉತ್ಸಾಹ ಇರಬೇಕು. ಖರ್ಚಂತೂ ಅದಕ್ಕಿದೆ ಸೇವೆಗೆ. ಆದರೆ ನೀವು ಯಾರಿಗೂ ಬಾಬಾ ಹೇಳ್ತಿದ್ದಾರೆ ಭಿಕ್ಷೆ ಬೇಡಬೇಡಿ. ಬಾಬಾ ಇದೇ ಶಬ್ದ ಯೂಸ್ ಮಾಡ್ತಿದ್ದಾರೆ. ನಾವು ಸೇವೆ ಕೇಳ್ತೇವೆ, ಸಹಯೋಗ ಕೇಳ್ತೇವೆ ಶಬ್ದ ಅದು ರಾಯಲ್ ಆಯಿತು. ಬಾಬಾ ನೀವು ಯಾರಿಗನ್ನು ಭಿಕ್ಷೆ ಅಂದರೆ ಹೊರಗಡೆ ಅವರಿಗೆ ಬಾಬನ ಮಕ್ಕಳಿಗೆ ಸೇವೆ ನೆನ್ಪು ಮಾಡಿಸೋದು ವಿಷಯ ಬೇರೆ. ಹೊರಗಡೆ ಎಲ್ಲಿ ಕೂಡ ನಾವು ಹಣವನ್ನು ಬೇಡಬಾರ್ದು. ಬಾಬನ ಮಕ್ಕಳು ಇಷ್ಟೊಂದು ಜನ ಇದ್ದಾರಲ್ವಾ, ಬಾಬನ ಭಂಡಾರ ತುಂಬಿಕೊಳ್ಳುತ್ತೆ. ड्रामा में नूंदे बच्चों की बुद्धि चलनी चाहिए, परंतु बच्चे कुछ थोड़ा ही करते तो नशा चढ़ जाता है. ಡ್ರಾಮಾದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ. ಮಕ್ಕಳ ಬುದ್ಧಿ ನಡಿಬೇಕು, ಓಡಿಸ್ಬೇಕು, ಹೇಗೆ ಸೇವೆ ಮಾಡಬೇಕು. ಆದರೆ ಮಕ್ಕಳ ಬುದ್ಧಿ ಸ್ವಲ್ಪನೇ ಓಡ್ತದೆ. ಸ್ವಲ್ಪ ಓಡಿದ್ರೂ ನಶೆ ಇರ್ತದೆ. ಹೇಗೆ ಸರ್ವಿಸ್ ನಡೀತದೆ, ಹೇಗೆ ಮಾಡಬೇಕು. हम बहुत होशियार है. बाबा कहते हैं रुपये से 4 आना भी नहीं सीखे हो. ಸ್ವಲ್ಪ ಸೇವೆ ಮಾಡಿರ್ತಾರೆ, ಒಂದು 4 ಕಡೆ ಓಡಾಡಿ ಅಷ್ಟಕ್ಕೆ ಮಕ್ಕಳಿಗೆ ನಶೆ ಬಂದ್ಬಿಡ್ತದೆ. ನಾನು ತುಂಬ ಸೇವೆ ಮಾಡದೆ ಅಂತ ಅಭಿಮಾನ ಅಹಂಕಾರ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ರೂಪಾಯಲ್ಲಿ 4 ಭಾಗನೂ ನೀವೇನು ಕಲ್ತಿಲ್ಲ ಅಂತ ಹೇಳ್ತಾರೆ. कोई 2 आना, कोई 1 आना, कोई 1 पैसे जितना भी मुश्किल सीखे हैं कुछ भी समझते नहीं. ಬಾಬಾ ಹೇಳ್ತಾರೆ ಈ ಜ್ಞಾನ ಸೇವೆ ಕೆಲವರು 1 ಆಣೆ 2 ಆಣೆ ಆಗಿದ್ದಾರೆ. ಕಷ್ಟದಲ್ಲಿ ಬಾಬಾ ಹೇಳ್ತಿದ್ದಾರೆ ಕೆಲವರು 1 ಪೈಸೆ ಜಿತ್ನಾ ಬಿ 1 ಪೈಸೆ ಅಷ್ಟು ಕಲ್ತವರು ಕೂಡ ಇದ್ದಾರೆ. ಏನು ಇನ್ನೂ ಜ್ಞಾನ ಅರ್ಥನೇ ಆಗಿಲ್ಲ ಅಂತಾರೆ ಬಾಬಾ. मुरली पढ़ने का भी शौक नहीं. साहूकार प्रजा गरीब प्रजा सब कुछ यहाँ ही बनना है. ಹೀಗೆ ಮಕ್ಕಳಿಗೆ ಮುರಳಿ ಕೇಳುವ ಉತ್ಸಾಹನೇ ಇಲ್ಲ. ಹಾಗಾಗಿ ಶ್ರೀಮಂತ ಪ್ರಜೆಗಳು ಬಡ ಪ್ರಜೆಗಳು ಎಲ್ಲವೂ ಕೂಡ ಇಲ್ಲೇ ತಯಾರಾಗ್ತಿದ್ದಾರೆ.
कोई तो बाप से वायदा कर फिर मुंह काला कर देते, कहते बाबा हार खा ली। बाप कहते हैं तुम तो प्यादे से भी प्यादे हो, ವ್ಯರ್ಥ ನಾಟ್ ಎ ಪೆನಿ. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ಬಾಬನ ಮುಂದೆ ಮಕ್ಕಳು ಪ್ರತಿಜ್ಞೆ ಮಾಡಿ ಪುನಃ ಮುಖ ಕಪ್ಪು ಮಾಡ್ಕೋತಾರೆ, ಮಾಯಿಗೆ ವಶರಾಗ್ತಾರೆ. ಮಕ್ಕಳು ಹೇಳ್ತಾರೆ ಬಾಬಾ ನಾವು ಮಾಯಿಗೆ ವಶರಾಗ್ಬಿಟ್ವಿ. ಬಾಬಾ ಹೇಳ್ತಾರೆ ನೀವು ಸೈನಿಕರಿಗೂ ಸೇವಕರಾಗಬೇಕಾಗುತ್ತೆ, व्यर्थ नॉट ए पेनी ಅಂತ ಹೇಳ್ತಾರೆ. ऐसे क्या पद पाएंगे? अब सूर्यवंशी राजधानी स्थापन हो रही, जिनको बाबा की याद रहती वही खुशी में रहते हैं. सिर्फ यह भी याद रहे कि बाप द्वारा क्या वर्षा ले रहे हैं तो भी बहुत फायदा है. ನೀವು ಸೂರ್ಯವಂಶಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಬಾಬಾ ಹೇಳ್ತಾರೆ ಅದರಲ್ಲಿ ನಾವು ಭಾಗ್ಯ ಪಡ್ಕೊಳ್ಳೋರಂದ್ರೆ ಎಷ್ಟು ಬಾಬನ ನೆನ್ಪು ಮಾಡಬೇಕು, ಮಕ್ಕಳು ಎಷ್ಟು ಖುಷಿಯಲ್ಲಿರಬೇಕು. ಇಂಥ ತಂದೆ ನನಗೆ ಸಿಕ್ಕಿದ್ದಾರೆ, ಇವರ ಮೂಲಕ ನಾನು ಪರಿಪೂರ್ಣ ಭಾಗ್ಯ ಪಡ್ಕೋಬೇಕು, ಪೂರ್ಣ ಲಾಭ ಪಡಿಬೇಕೆಂಬ ನಶೆ ಮಕ್ಕಳಿಗಿರಬೇಕು. धारणा कर फिर आप समान बनना है, बच्चों से सर्विस पहुँचते नहीं हैं. ಆದರೆ ಬಾಬಾ ಭರವಸೆ ಇಟ್ಟಷ್ಟು, ಬಾಬಾ ನಮ್ಮ ಬಗ್ಗೆ ಆಸೆ ಇಟ್ಟುಕೊಂಡ ಸಮಾನ ಮಕ್ಕಳು ಇನ್ನೂ ಆಗಲಿಲ್ಲ. ಬಾಬೆ ಮಕ್ಕಳು ಏನು ಸರ್ವಿಸ್ ಸೇವೆ ಮಾಡ್ತಿದ್ದಾರೆ ಅದು ಇನ್ನೂ ಬಾಬನಿಗೆ ತಲುಪಿಲ್ಲ ಅಂತ. तो थोड़ी सर्विस की तो समझते हैं हम पास हो गए, ದೇಹ ಅಭಿಮಾನ ಮೇ ಕರ್ಗಿರ್ ಪಡ್ತೆ हैं. ಸ್ವಲ್ಪ ಏನೋ ಸೇವೆ ಮಾಡಿರ್ತಾರೆ ಸ್ವಲ್ಪ ಸಮಯ, ಅದಕ್ಕೆ ಅಹಂಕಾರ ಬಂದ್ಬಿಡ್ತದೆ, ನಾನು ತುಂಬ ಸೇವೆ ಮಾಡಿದೆ, ತುಂಬ ಮಾಡಿದೆ. ಈ ಪ್ರಕಾರದ ಅಭಿಮಾನ ಬಂತು ಅಂದರೆ ಮಾಯಿ ಅವರನ್ನು ಅವರಿಗೇ ಗೊತ್ತಿಲ್ಲದನ್ನ ಏನು ಮಾಡ್ತದೆ, ಬಾಬನಿಂದ ದೂರ ಮಾಡಿಬಿಡ್ತದೆ. ಅಗರ್ ಬಾಬಾ ಕಿ अगर बाबा के बेअदबी की तो शिव बाबा कहते हैं गोया मेरे भी बेअदबी की. बाप दादा दोनों इकट्ठे हैं ना. ಒಂದು ವೇಳೆ ಬಾಬಾ ಹೇಳಿದ ಹಾಗೆ ಮಕ್ಕಳು ಮಾಯಿಗೆ ವಶರಾಗ್ಬಿಟ್ರು, ಪಾಪ ಕರ್ಮಗಳನ್ನು ಮಾಡಿದರೆ ಇಲ್ಲಿ ಬ್ರಹ್ಮ ಬಾಬನಿಗೆ ಅಪಮಾನ ಆಗಿರ್ತದೆ. ಯಾಕೆಂದರೆ ಏನು ಹೇಳ್ತಾರೆ, ಬ್ರಹ್ಮಕುಮಾರಿ ಓಂ ಶಾಂತಿ ಅವರು ಕಾಣೋದ್ಯಾರಿಲ್ಲಿ ಬ್ರಹ್ಮ ಬಾಬನ ಮಕ್ಕಳು. ಯಾಕೆಂದರೆ ಬ್ರಹ್ಮ ಬಾಬನ ಶರೀರದಲ್ಲಿ ಶಿವ ಬಾಬಾ ಇದ್ದಾರೆ. ಇಲ್ಲಿ ಬ್ರಹ್ಮ ಬಾಬನಿಗೆ ಅಪಮಾನ ಆಯಿತು ಅಂದರೆ ಅಲ್ಲಿ ಶಿವ ಬಾಬನಿಗೂ ಅಪಮಾನ ಆಯಿತು, ಇಲ್ಲಿ ಇಬ್ಬರಿಗೂ ಅಪಮಾನ ಆಯಿತು. ಐಸೆ ನಹಿ ಹಮಾರ ತೋ ಶಿವ ಬಾಬಾ ಸೆ ಕನೆಕ್ಷನ್ ಹೇ, ಅರೆ ವರ್ಷ ತೋ ಇನ್ ದ್ವಾರ ಮಿಲೇಗಾನ. ಕೆಲವು ಮಕ್ಕಳಿಗೆ ಹೀಗೂ ಅಹಂಕಾರ ಇರ್ತದೆ, ನಮಗೆ ಶಿವ ಬಾಬನ ಜೊತೆಗೆ ಕನೆಕ್ಷನ್ ಇದೆ, ಮಧ್ಯದಲ್ಲಿ ಯಾವ ದೇಹದಾರಿಗಳ ಅವಶ್ಯಕತೆ ಇಲ್ಲ. ಆದರೆ ಬಾಬಾ ಹೇಳ್ತಾರೆ ನಾನು ಕೂಡ ಬ್ರಹ್ಮನ ಮೂಲಕವೇ ತಾನೇ ನಿಮಗೆ ಭಾಗ್ಯ ಕೊಡಬೇಕಾಗಿರೋದು. इनको दिल का समाचार सुनाना है, राय लेनी है. शिव बाबा कहते हैं हम साकार द्वारा राय देंगे. ಎಲ್ಲ ನಮ್ಮ ಸಮಾಚಾರ ಏನೇ ಇದ್ರೂ ಬ್ರಹ್ಮ ಬಾಬನಿಗೆ ಹೇಳ್ತಾ ಅವರಿಂದ ಸಲಹೆ ಪಡಿಬೇಕು. ಯಾಕೆಂದರೆ ಶಿವಬಾಬನು ಕೂಡ ಬ್ರಹ್ಮರವರ ಮೂಲಕವೇ ಮಕ್ಕಳಿಗೆ ಸಲಹೆಯನ್ನು ಕೊಡ್ತಾರೆ. ब्रह्मा के बिना शिव बाबा से वर्षा कैसे लेंगे? बाप के बिना कुछ काम हो न सके, इसलिए बच्चों को बहुत संभाल रखनी है. ಹೀಗೆ ಬ್ರಹ್ಮ ಬಾಬಾ ಇಲ್ಲದೇನೆ ಶಿವ ಬಾಬನಿಂದ ಭಾಗ್ಯ ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಬಾಬಾ ಹೇಳ್ತಿದ್ದಾರೆ ನಾವು ಎಲ್ಲನೂ ಸಹ ಬ್ರಹ್ಮನ ಮೂಲಕನೇ ಶಿವ ಬಾಬಾ ಕಾರ್ಯ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳು ತಮಗೆ ತಾವು ತುಂಬ ಸಂಭಾಲನೆ ಮಾಡಿಕೊಳ್ಬೇಕು. उल्टे अहंकार में आकर अपनी बर्बादी कर देते. साकार की दिल से उतरे तो निराकार की दिल से भी उतर जाते. ಹೀಗೆ ಅಲ್ಪ ಸ್ವಲ್ಪ ಸೇವೆ ಪುರುಷಾರ್ಥ ಮಾಡಿ ಉಲ್ಟಾ ಅಹಂಕಾರದಲ್ಲಿ ಬಂದು ತಮ್ಮ ಸರ್ವನಾಶ ಮಾಡಿಕೊಂಡು ಬಿಡ್ತಾರೆ ಮಕ್ಕಳು. ಹೀಗೆ ಮಾಡ್ಕೋಬೇಡಿ. ಸಾಕಾರ ಹೃದಯದಿಂದ ಇಳಿದ್ವಿ ಅಂದರೆ ನಿರಾಕಾರ ಹೃದಯದಿಂದಲೂ ಕೂಡ ನೀವು ಹೊರಟೋಗ್ಬಿಡ್ತೀರಾ ಅಂತಾರೆ ಬಾಬಾ. ऐसे बहुत है जो कभी मुरली भी नहीं सुनते, ಪತ್ರ ಬಿ ನಹಿ ಲಿಖತೆ ತೋ ಬಾಪ್ ಕ್ಯಾ ಸಮझेंगे. ಇಂಥ ಮಕ್ಕಳು ತುಂಬ ಜನ ಇದ್ದಾರೆ, ಮುರಳಿನೇ ಕೇಳಲ್ಲ, ಬಾಬನಿಗೊಂದು ಪತ್ರನೂ ಬರೆಯಲ್ಲ. ಅದಕ್ಕೆ ಇಂಥವರ ಬಗ್ಗೆ ಬಾಬಾ ಏನು ಭಾವಿಸ್ತಾರೆ, मंजिल बहुत भारी है, बच्चों को टाइम बर्बाद नहीं करना चाहिए. जो अपने को महारथी समझते उन्हों को ऊंचे कार्य में मदद करनी चाहिए. ಗುರಿ ತುಂಬ ಎತ್ತರದಲ್ಲಿದೆ, ಅದನ್ನು ತಲುಪಬೇಕಂದ್ರೆ ಮಕ್ಕಳು ಎಂದಿಗೂ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು. ಯಾರು ಮಹಾರಥಿಗಳಂತ ತಿಳ್ಕೊಂಡಿದ್ದಾರೆ, ಮಹಾರಥಿ ಇದ್ದೀರಿ, ಬಾಬಾ ಹೇಳ್ತಾರೆ ಬಾಬನ ಸೇವೆಯಲ್ಲಿ ಅವಶ್ಯ ಸಹಕಾರಿ ಆಗಿರಬೇಕು. तो बाप खुश होकर आफरीन देवे, इनसे बहुतों का कल्याण होगा. ಮೊದಲು ನಾವು ಯಜ್ಞಕ್ಕೆ ಸಹಕಾರಿ ಆಗಬೇಕು.
ಆ ಸಾಕಾರ ನೋಡುವಾಗ ಬಾಬನಿಗೆ ಬಹಳ ಖುಷಿ ಆಗ್ತದೆ. ಮತ್ತು ಬಾಬಾ ಆದೇಶ ಹೀಗೆ ಕೊಡ್ತಾರೆ, ಮಗು ನಿನ್ನಿಂದ ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ ಅಂತ ಬಾಬಾ ಹೀಗೆ ಆಶೀರ್ವಾದ ಮಾಡ್ತಾರೆ. प्रदर्शन में तो देर आते हैं, प्रजा तो बनते, बाबा के सर्विसेबल बच्चों में आंख रहती है. ಈಗ ನೀವು ಪ್ರದರ್ಶನ ಮಾಡ್ತೀರಿ, ತುಂಬ ಜನ ಮಕ್ಕಳು ಬರ್ತಾರೆ ಅಲ್ಲಿ ಕೇಳಲಿಕ್ಕೆ, ಅವರೆಲ್ಲ ಪ್ರಜೆಗಳಾಗ್ತಾರೆ. ಬಾಬಾ ಸೇವಾಧಾರಿ ಮಕ್ಕಳ ಬಗ್ಗೆ ಅವರ ದೃಷ್ಟಿ ಇರ್ತದೆ, ನೋಡ್ತಾರೆ ಯಾರ್ಯಾರು ಯಾವ್ಯಾವ ಪ್ರಕಾರದ ಸೇವೆಯಲ್ಲಿ ಬ್ಯುಸಿ ಇದ್ದಾರೆ. इस इंद्र सभा में आने चाहे सूर्यवंशी राजा रानी बनने वाले, जो सर्विस नहीं करते वह लायक नहीं. ಹೀಗೆ ಬಾಬಾನ ಮನೆ ಅಂತ ಹೇಳಿದ್ರೆ ಇಂದ್ರ ಸಭೆಗೆ ಬರುವಂಥವ್ರು ಅಂದರೆ ಸೂರ್ಯವಂಶಸ್ಥ ಮಹಾರಾಜ ಮಹಾರಾಣಿ ಆಗೋರು. ಹಾಗಾದರೆ ಬಾಬಾ ಹೇಳ್ತಾರೆ ಮಕ್ಕಳು ಸೇವೆಗೆ ಯೋಗ್ಯರಾಗಬೇಕಾಗಿದೆ. आगे चलकर सब पता पड़ेगा कौन कौन क्या क्या बनेगा. बच्चों को बहुत नशा रहना चाहिए कि हम कल स्वर्ग में ಜಾಕರ್ ರಾಜಕುಮಾರ್ ಬನೆಂಗೆ. ಮುಂದಕ್ಕೆ ರಿಸಲ್ಟ್ ಗೊತ್ತಾಗ್ತದೆ ಯಾರ್ಯಾರು ಯಾವ್ಯಾವ ಪದವಿಯನ್ನು ಪಡೆದುಕೊಳ್ತಾರೆ. ಮಕ್ಕಳಿಗೆ ತುಂಬ ನಶೆ ಇರಬೇಕಾಗಿದೆ, ನಾಳೆ ಸ್ವರ್ಗದ ರಾಜಕುಮಾರ ನಾನಾಗುತ್ತೇನೆ. यहाँ तुम आए हो राजयोग सीखने, अच्छी रीति नहीं पढ़ेंगे तो पद कम पाएंगे. बाबा के पास सर्विस का समाचार आना चाहिए. ನಾವು ಬಾಬನ ಸಮ್ಮುಖದಲ್ಲಿ ಬಂದಿರೋದೇ ರಾಜಯೋಗನ ಕಲೀಲಿಕ್ಕೆ ಬಂದು ಚೆನ್ನಾಗಿ ಕಲಿಬೇಕಲ್ಲ, ಚೆನ್ನಾಗಿ ಅಭ್ಯಾಸ ಮಾಡಬೇಕು ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ ನೀವೇನು ಪುರುಷಾರ್ಥ ಸೇವೆ ಮಾಡ್ತಾ ಇದ್ದೀರಿ, ಬಾಬನಿಗೆ ಸಮಾಚಾರ ಬರೀರಿ. ಬಾಬಾ ಆಜ್ मैंने सर्विस की, पत्र ही कभी नहीं लिखते तो बाबा क्या समझेंगे. ಇವತ್ತೇನು ಸರ್ವಿಸ್ ಮಾಡಿದ್ರಿ, ಪತ್ರ ಬರೀರಿ ಬಾಬನಿಗೆ. ಬಾಬನಿಗೆ ಪತ್ರನೇ ಬರೀಲಿಲ್ಲ ಅಂದರೆ ಬಾಬಾ ಏನು ತಿಳ್ಕೊಳ್ತಾರೆ ನಮ್ಮ ಬಗ್ಗೆ. ಮುರಳಿ ಕ್ಲಾಸಿಗೂ ಬರಲಿಲ್ಲ, ಬಾಬನಿಗೆ ಪ್ರತಿದಿನ ಒಂದು ಪತ್ರ ಬರಿಬೇಕು ಅಂತ ಹೇಳ್ತಾರೆ, ಅದನ್ನು ಮಾಡಲ್ಲ, ನೆನಪು ಮಾಡಲ್ಲ ಅಂದರೆ ಬಾಬಾ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ, ಮರ್ಗಯ, ಮಗು ಸತ್ತೋಗಿದೆಯಾ. ಬಾಬಾ ಕೋ ಭಿ ಯಾದ್ ವಹಿ ಬಚ್ಚೆ रहते जो सर्विस में रहते हैं, ಬಾಪ್ ಕಾ ಪರಿಚಯ ದೇತೆ ಇರತ್ತೆ. ಬಾಬನಿಗೆ ಯಾರ ನೆನಪಿರ್ತದೆ, ಯಾರು ಸೇವೆಯಲ್ಲಿ ನಿರತರಾಗಿರ್ತಾರೆ ಆ ಸೇವಾಧಾರಿ ಮಕ್ಕಳನ್ನು ಸ್ವತಃ ಸರ್ವಶಕ್ತಿವಂತ ತಂದೆ ನೆನಪು ಮಾಡ್ತಿರ್ತಾರೆ. तो शिव बाबा ब्रह्मा द्वारा ब्रह्मा कुमार कुमारियों को वर्षा देते हैं. शिव बाबा ब्रह्मा द्वारा ब्राह्मणों की रचना रचते हैं. ಹೀಗೆ ಶಿವ ಬಾಬಾ ಬ್ರಹ್ಮಾರವರ ಮುಖಾಂತರ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ಭಾಗ್ಯವನ್ನು ಕೊಡ್ತಿದ್ದಾರೆ. ಅಂದರೆ ಶಿವ ಬಾಬಾ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. अभी और सब धर्म है, बाकी देवी देवता धर्म जो फाउंडेशन है वह गुम है. यह सारा खेल बना हुआ है. ಈಗ ಎಲ್ಲ ಧರ್ಮಗಳಿದ್ದಾವೆ, ಆದರೆ ಮೂಲ ಆದಿ ಸನಾತನ ದೇವಿ ದೇವತಾ ಧರ್ಮ ಏನು ಬೇರಿನಲ್ಲಿತ್ತು ಇದೇ ಕೊಳತೋಗಿದೆ, ಇದೇ ಮಾಯ ಆಗಿಬಿಟ್ಟಿದೆ. ಈ ಪ್ರಕಾರವಾಗಿಯೇ ನಾಟಕ ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ. सीढ़ी में सब धर्म है नहीं, इस कारण गोले पर समझाना पड़े. गोले में साफ है, यह भी समझना है कि सतयुग में देवी देवता डबल सिरतास थे. ಈ ಬಾಬಾ ಹೇಳ್ತಾರೆ ಈ ಕಾರಣ ಸೃಷ್ಟಿ ಕಾಲಚಕ್ರದ ಮೂಲಕ ತಿಳಿಸ್ರಿ, ತುಂಬ ಕ್ಲಿಯರ್ ಆಗಿ ಅದರಲ್ಲಿ ವಿವರಣೆ ಇದೆ. ಹೀಗೆ ಸತ್ಯುಗದಲ್ಲಿ ದೇವಿ ದೇವತೆಗಳಂದ್ರೇ ಅವರು ಡಬಲ್ ಕಿರೀಟಧಾರಿಗಳಾಗಿರುವಂತಹ ಅಲ್ಲಿ ವಿವರಣೆ ಇದೆ. ಈ ಸಮಯ ಪವಿತ್ರತಾ का ताज कोई को है नहीं, एक भी नहीं जिसको हम लाइट का ताज देवे. ಈ ಸಮಯದಲ್ಲಿ ಬಾಬಾ ಹೇಳ್ತಾರೆ ಪವಿತ್ರತೆ ಕಿರೀಟ ಯಾರಿಗಿಲ್ಲ, ಯಾರಿಗಾದರೂ ಕೊಡಬೇಕು ಅಂದರೆ ಬಾಬಾ ಹೇಳ್ತಿದ್ದಾರೆ ಪವಿತ್ರತೆ ಕಿರೀಟ ಯಾರಿಗೆ ಕೊಡೋದು, ಯಾವ ಆತ್ಮನೂ ಪವಿತ್ರ ಇಲ್ಲ. अपने को भी नहीं दे सकते, हम लाइट के लिए पुरुषार्थ कर रहे, शरीर तो यहाँ पवित्र नहीं. ಹೀಗೆ ನಮಗೂ ನಾವು ಈ ಒಂದು ಪ್ರಕಾಶದ ಕಿರೀಟ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪುರುಷಾರ್ಥ ಮಾಡ್ತಿದ್ದೇವೆ. ಆತ್ಮ ಪವಿತ್ರ ಆಗಿದ್ರೂ ಕೂಡ ಶರೀರ ಪವಿತ್ರ ಆಗೋದಿಲ್ವಲ್ಲ. तो आत्मा योग बल से पवित्र होते होते अंत में पवित्र हो जाएगी. ताज तो मिलेगा सत्युग में. ಹೀಗೆ ಆತ್ಮ ಯೋಗ ಬಲದಿಂದ ಪವಿತ್ರ ಆಗ್ತಾ ಆಗ್ತಾ ಕೊನೆಗೂ ಆತ್ಮ ಪವಿತ್ರ ಆಗಿಬಿಡ್ತದೆ. ಆದರೆ ಕಿರೀಟ ಸಿಗೋದು ಸತ್ಯುಗದಲ್ಲಿ. सतयुग में डबल ताज, भक्ति मार्ग में सिंगल ताज, यहाँ कोई ताज नहीं. ಹೀಗೆ ಸತ್ಯುಗದಲ್ಲಿ ಡಬಲ್ ಕಿರೀಟ ಪ್ರಾಪ್ತಿ ಆಗುತ್ತೆ. ಬಾಬಾ ಹೇಳ್ತಾರೆ ಇಲ್ಲಿ ನೋಡಿ ಕಲಿಯುಗದಲ್ಲಿ ಯಾವ ಕಿರೀಟನೂ ಇಲ್ಲ. अब तुमको सिर्फ प्यूरिटी का ताज कहाँ दिखावे,
ಲೈಟ್ ಕहाँ ರಖೆ. ಹೀಗೆ ಕೇವಲ ಆತ್ಮ ಪವಿತ್ರ ಆಗಿದೆ ಅಂದರೆ ಈ ಪವಿತ್ರತೆ ಕಿರೀಟ ಹೇಗೆ ತೋರಿಸ್ಲಿಕ್ಕಾಗುತ್ತೆ? ಬೆಳಕನ್ನು ಇಲ್ಲಿ ಎಲ್ಲಿ ತೋರಿಸೋದು? ಯಾಕೆಂದರೆ ಶರೀರ ಅಪವಿತ್ರನೇ ಇದೆ. ज्ञानी तो बने हो परंतु कंप्लीट पवित्र जब बनते हो तो ಲೈಟ್ होने चाहिए. ನಾವೀಗ ಜ್ಞಾನಿಗಳಾಗಿದ್ದೇವೆ, ಆದರೆ ಕಂಪ್ಲೀಟ್ ಪವಿತ್ರರಾದಾಗ ಆತ್ಮಕ್ಕೆ ಆ ಬೆಳಕು ಬರ್ತದೆ. तो मूल सूक्ष्म वतन में लाइट दिखावे, जैसे मम्मा सूक्ष्म वतन में पवित्र फरिश्ता है ना. अगर ಆತ್ಮ ಪವಿತ್ರ ಆದಮೇಲೆ ಬಾಬಾ ಹೇಳ್ತಿದ್ದಾರೆ ಸೂಕ್ಷ್ಮ ವತನದಲ್ಲಿ ಆತ್ಮಕ್ಕೆ ಬೆಳಕು ತೋರಿಸ್ಬೇಕಾ? ನೋಡಿ, ಮಮ್ಮ ಸೂಕ್ಷ್ಮ ವತನದಲ್ಲಿದ್ದಾರೆ ಪವಿತ್ರ ಫರಿಸ್ತಾ ರೂಪದಲ್ಲಿ. ವಾ ಸಿಂಗಲ್ ತಾಜೆ ಪರಂತು ಅಬ್ಬ ಲೈಟ್ ಕೈಸೆ ದಿಖಾವೆ. ಹೀಗೆ ಸೂಕ್ಷ್ಮ ವತನದಲ್ಲಿ ಬೆಳಕಿನ ಕೆರೆಟ, ಸಿಂಗಲ್ ಕೆರೆಟ ಇದೆ. ಆದರೆ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಸಾಕಾರದಲ್ಲಿ ಆ ಲೈಟನ್ನು ಹೇಗೆ ತೋರ್ಸಕ್ಕಾಗುತ್ತೆ? ಯಾಕೆ ಶರೀರ ಪತಿತಿದೆ. ಪವಿತ್ರ ಹೋತೆ ಹೇ ಪಿಛಾಡಿ ಮೇ ಯೋಗ ಮೇ ಸಬ್ बैठे हो तो यहाँ ಲೈಟ್ ದಿಖಾವೆ. ಹೀಗೆ ಪವಿತ್ರತೆ ಅಂತ್ಯದಲ್ಲಿ ಆತ್ಮ ಪಡಿತದೆ. ಯೋಗದಿಂದ ಬಾಬಾ ಹೇಳ್ತಿದ್ದಾರೆ ನೀವು ಆತ್ಮ ಇಲ್ಲಿ ಬೆಳಕನ್ನು ಪಡಿತೀರಾ. आज लाइट दो कल पतित बन जाए तो लाइट ही गुम हो जाएगी, इसलिए अंत में जब कर्मातीत अवस्था होगी तब लाइट हो सकती है. ಬಾಬಾ ಹೇಳ್ತಾರೆ ಈ ಬೆಳಕಿನ ಕಿರೀಟ ಅಂದರೆ ತಲೆ ಹಿಂದೆ ಒಂದು ಪ್ರಭಾವಳಿ ಅಂತಿರ್ತದೆ. ಆತ್ಮದ ಪವಿತ್ರತೆ ಬೆಳಕು, ತಲೆ ಹಿಂದೆ ಪ್ರಭಾವಳಿ. ಇದು ಪವಿತ್ರತೆ ಕಿರೀಟ, ಬೆಳಕಿನ ಕಿರೀಟ, ಲೈಟ್ ಅಂತ ಬಾಬಾ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ ಇವತ್ತು ಕೊಟ್ಟಿದ್ದೇವೆ ಅಂತ ತಿಳ್ಕೊಳ್ಳಿ, ನಾಳೆ ಆತ್ಮ ಪುನಃ ಪತಿತ ಕರ್ಮ ಮಾಡಿಬಿಟ್ರೆ ಆ ಕಿರೀಟ ಮಾಯ ಆಗ್ಬಿಡ್ತದೆ. ಅದಕ್ಕೋಸ್ಕರ ಬಾಬಾ ಕರ್ಮಾತೀತ ಅವಸ್ಥೆಯನ್ನು ತಲುಪಿದ ಮೇಲೆ ಆತ್ಮಕ್ಕೆ ಕೊನೆಗೆ ಈ ಕಿರೀಟ ಸಿಗ್ತದೆ. परंतु तुम संपूर्ण बनते ही चलते जाएंगे सूक्ष्म वतन में जैसे बुद्ध क्राइस्ट को दिखाते हैं. ಹೀಗೆ ನಾವು ಬಾಬಾ ಹೇಳ್ತಿದ್ದಾರೆ ಸಂಪೂರ್ಣ ಆಗ್ತಾ ಆಗ್ತಾ ನಾವು ಸೂಕ್ಷ್ಮ ವತನಕ್ಕೆ ಹೊರಟು ಹೋಗ್ತೇವೆ. ಹೇಗೆ ಬುದ್ಧ ಕ್ರೈಸ್ತನಿಗೆಲ್ಲ ಬೆಳಕು ತೋರಿಸ್ತಾರೆ ನೋಡಿ. ಪಹಲೆ ಪಹಲೆ ಪವಿತ್ರ ಆತ್ಮ ಧರ್ಮ ಸ್ಥಾಪನ करने आती, उनको लाइट दे सकते हैं ताज नहीं. ಹೀಗೆ ಈ ಅನ್ಯ ಧರ್ಮದ ಆತ್ಮಗಳು ಪರಂಧಾಮದಿಂದ ದ್ವಾಪರ ಯುಗದಲ್ಲಿ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದಾಗ ಈ ಎಲ್ಲ ಧರ್ಮಸ್ಥಾಪಕರ ತಲೆ ಹಿಂದೆ ನೋಡಿ ಬೆಳಕು ತೋರಿಸ್ತಾರೆ. ಆದರೆ ರತ್ನ ಖಚಿತವಾದ ಕೆರೆಟ ಇರಲ್ಲ, ಕೇವಲ ಬೆಳಕಿನ ಕೆರೆಟ ಇರ್ತದೆ. ತುಂಬಿ ಬಾಬಾಕು ಯಾದ ಕರ್ತೆ ಕರ್ತೆ ಪವಿತ್ರ ಬನ್ ಜಾಯೆಂಗೆ. ಹಾಗೆ ಬಾಬಾನು ಈಗ ಸಂಗಮ ಯುಗದಲ್ಲಿ ಮಕ್ಕಳಿಗೆ ಈ ಪವಿತ್ರತೆ ಕಿರೀಟವನ್ನು ಕೊಡ್ತಿದ್ದಾರೆ. ಎಷ್ಟೆಷ್ಟು ಹೇಗೆ ನೆನಪು ಮಾಡ್ತಾ ಮಾಡ್ತಾ ಪವಿತ್ರ ಆಗ್ತಾ ಹೋಗ್ತೀರಿ, ಆತ್ಮಕ್ಕೆ ಆ ಕಿರೀಟ ರೂಪಣೆ ಆಗ್ತಿರ್ತದೆ. स्वदर्शन चक्र फिराते फिराते तुम राजाई पद पाएंगे, वहाँ वजीर होते नहीं. ಹೀಗೆ ನಾವು ಆತ್ಮ ಸದಾ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇರಬೇಕು. ಬಾಬಾ ಇದನ್ನು ಬೇರೆ ಬೇರೆ ರೂಪದಲ್ಲಿ ಕೊಟ್ಟಾರೆ. 3 ಲೋಕ ಸಂಚಾರ ಮಾಡ್ರಿ, ಪಂಚಸ್ವರೂಪ ಅಭ್ಯಾಸ ಮಾಡ್ರಿ, ಫರಿಸ್ತಾ ರೂಪ ಅನುಭವ ಮಾಡಿ, ನಿರಾಕಾರ ಆತ್ಮ ತನ್ನ ಚಿಂತನದಲ್ಲಿ ತಿರುಗ್ತಾ ಇದ್ದು ರಾಜ ಪದವಿನ ಪಡಿಬೇಕು. ಈ ರೀತಿ ಮಾಡಬೇಕು. ಸತ್ಯುಗದಲ್ಲಿ ಮಂತ್ರಿ ಪದವಿ ಇಲ್ಲ. यहाँ बहुत से राय लेनी पड़ती हैं, वहाँ सब सतो प्रधान है. यह सब समझने की बातें हैं. ಆದರೆ ಇಲ್ಲಿ ಬುದ್ಧಿಮಟ್ಟ ಕಮ್ಮಿ ಅಂದರೆ ಆತ್ಮ ತುಂಬ ಅಪವಿತ್ರ ಇದೆ. ಹೀಗಾಗಿ ಅನೇಕರ ಸಲಹೆಯನ್ನು ಆತ್ಮ ಇಲ್ಲಿ ಪಡಿಬೇಕಾಗುತ್ತೆ. ಸತ್ಯುಗದಲ್ಲಿ ಸತೋ ಪ್ರಧಾನತೆ, ಹಾಗಾಗಿ ಸಲಹೆ ಅವಶ್ಯಕತೆನೇ ಇರಲ್ಲ. ಇವೆಲ್ಲ ಮಾತುಗಳು ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, शुक्रिया बाबा, मेरा बाबा, प्यारा बाबा, मीठा बाबा. मुख्यांश, बाप दादा से ऑफरिन लेने के लिए बाप के ऊंचे कार्य में पूरा पूरा मददगार बनना है. बाबा को अपनी सेवाओं का समाचार देना है. ನಾವು ಬಾಪ್ ದಾದಾರವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕಾಗಿ ಬಾಬನ ಶ್ರೇಷ್ಠ ಕಾರ್ಯದಲ್ಲಿ ನಾವು ಸಂಪೂರ್ಣ ಸಹಕಾರಿ ಆಗಬೇಕು. ಬಾಬಾರವರಿಗೆ ನಾವೇನು ಸೇವೆ ಮಾಡ್ತಾ ಇದ್ದೇವೆ ಅನ್ನೋ ಸಮಾಚಾರವನ್ನು, ಪ್ರತಿದಿನದ ಸಮಾಚಾರವನ್ನು ಬಾಬನಿಗೆ ತಿಳಿಸ್ಬೇಕು. सेकंड पॉइंट, देह अभिमान में आकर कभी भी
अदबी नहीं करनी है, उल्टे नशे में नहीं आना है, अपना समय बर्बाद नहीं करना है, सर्विस की युक्तियाँ रचनी है, सर्विसेबल बनना है. ದೇಹಾಭಿಮಾನದಲ್ಲಿ ಬಂದು ಎಂದಿಗೂ ಬಾಬಾನ ಮರ್ಯಾದೆ ಹೋಗುವ ಕರ್ಮ ಮಾಡಬೇಡಿ, ಉಲ್ಟಾ ನಶೆಯಲ್ಲಿ ಬರಬೇಡಿ, ನಿಮ್ಮ ಸಮಯ ವ್ಯರ್ಥವಾಗಿ ಕಳಿಬೇಡಿ, ಸೇವೆಯ ಯುಕ್ತಿಗಳನ್ನು ಮಾಡಿರಿ, ಸರ್ವಿಸ್ ಸೇವಾಧಾರಿಗಳು ನೀವು ಆಗಿರಿ. वरदान. त्याग और स्नेह की शक्ति द्वारा सेवा में सफलता प्राप्त करने वाले स्नेही सहयोगी भव. ತ್ಯಾಗ ಹಾಗೂ ಸ್ನೇಹದ ಶಕ್ತಿ ಮೂಲಕ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವ ಸ್ನೇಹಿ ಮತ್ತು ಸಹಯೋಗಿಗಳು ಆಗಿರಿ. विवरणे. जैसे शुरू में नॉलेज की शक्ति कम थी, लेकिन त्याग और स्नेह के आधार पर सफलता मिली. ಯಜ್ಞ ಆರಂಭದಲ್ಲಿ ಜ್ಞಾನ ಕಮ್ಮಿ ಇತ್ತು. ಆ ಸಮಯದಲ್ಲಿ ತ್ಯಾಗ ಮತ್ತು ಸ್ನೇಹ, ಬಾಬನ ಮೇಲೆ ಅಪಾರವಾದ ಪ್ರೀತಿ ಸ್ನೇಹ ಇತ್ತು. ಆದ್ದರಿಂದ ಅಲ್ಲಿ ಸಫಲತೆ ಅವರಿಗೆ ಬೇಗ ಬೇಗ ಸಿಗ್ತಿತ್ತು. ಬುದ್ಧಿ ಮೇ ದಿನ ರಾತ್ ಬಾಬಾ ಅವ್ರ ಯಜ್ಞ ತರಫ ಲಗನ್ ರಹಿ. ಬುದ್ಧಿಯಲ್ಲಿ ಹಗಲು ರಾತ್ರಿ ಸೇವೆ, ಬಾಬಾ ಬಾಬಾ ಸೇವೆ, ಇದರೊಳಗೆ ಅವರ ಬುದ್ಧಿ ಮಗ್ನ ಆಗಿತ್ತು. ಜಿಗರ್ಸೆ ನಿಕಲ್ತಾತ ಬಾಬಾ ಅವ್ರ ಯಜ್ಞ, ಒಳಗಿನಿಂದ ಹೇಳ್ತಾರಲ್ಲ ಕರಳಿನಿಂದ ಅಂತ, ಹಾಗೆ ಯಜ್ಞ ಮತ್ತು ಸೇವೆಯ ಬಗ್ಗೆ ಬಾಬಾ ಯಜ್ಞ ಅಂದರೆ ಅವ್ರಿಗೆ ಅಷ್ಟು ಜೀವನವೇ ಅದು ಅನ್ನುವಷ್ಟು ಪ್ರೀತಿ ಇತ್ತು. ಇಸಿ ಸ್ನೇಹನೇ ಸಭಿಕೋ ಸಹಯೋಗ ಮೇಲಾಯ. ಈ ಪ್ರಕಾರದ ಬಾಬನ ಮೇಲೆ ಸ್ನೇಹ, ಯಜ್ಞದ ಮೇಲೆ ಸ್ನೇಹ ಇದ್ದದರಿಂದ ಎಲ್ಲರೂ ಆ ಸಮಯದಲ್ಲಿ ಸಹಯೋಗಿಗಳಾಗ್ತಿದ್ರು. ಇಸಿ ಶಕ್ತಿ ಸೇ ಕೇಂದ್ರ ಬನೆ, साकार स्नेह से भी मनमनाभव बने. ಸಾಕಾರ ಸ್ನೇಹನೇ ಹಿ ಸಹಯೋಗಿ ಬನಾಯ. ಈ ಶಕ್ತಿಯಿಂದಲೇ ಅನೇಕ ಸೇವಾ ಕೇಂದ್ರಗಳು ತೆರೆದುವಾಗ ಸಾಕಾರ ಸ್ನೇಹದಿಂದಾಗಿ ಮಕ್ಕಳು ಮನ್ಮನಾಭವ ಬಾಬನ ನೆನಪಿನಲ್ಲಿದ್ದರು. ಸಾಕಾರ ಸ್ನೇಹದಿಂದಾಗಿ ಅವರು ಸಹಯೋಗಿಗಳು ಕೂಡ ಆದರು. ಅಭಿ ಭಿ ತ್ಯಾಗ और स्नेह की शक्ति से घेराव डालो तो सफलता मिल जाएगी. ಈಗಲೂ ಕೂಡ ಮಕ್ಕಳು ತ್ಯಾಗ ಮತ್ತು ಸ್ನೇಹದ ಶಕ್ತಿಯಿಂದ ಮುತ್ತಿಗೆ ಹಾಕಿದರೆ ನಿಮಗೆ ಸಫಲತೆ ದೊರೆಯುತ್ತದೆ. स्लोगन. फरिश्ता बनना है तो व्यर्थ बोल व डिस्टर्ब करने वाले बोल से मुक्त बनो. ನಾವು ಫರಿಸ್ತೆಗಳಾಗಬೇಕು ಅಂದರೆ ವ್ಯರ್ಥ ಮಾತುಗಳು ಮತ್ತು ಡಿಸ್ಟರ್ಬೆನ್ಸ್ ಮಾಡುವಂಥ ಮಾತುಗಳಿಂದ ನಾವು ಮುಕ್ತರಾಗಬೇಕು. ಅಚ್ಚಾ, ಓಂ ಶಾಂತಿ. ಈ ದಿನ ಬಾಬಾ ಮುಖ್ಯವಾಗಿ ಏನು ಹೇಳ್ತಾರೆ, ನಮ್ಮ ಗುರಿ ತುಂಬ ಎತ್ತರದಲ್ಲಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, ನಮ್ಮ ಸಮಯ ವ್ಯರ್ಥವಾಗಿ ಕಳೆಯದನೆ ಸತೋ ಪ್ರಧಾನರಾಗುವಂಥ ಪುರುಷಾರ್ಥ ನಾವು ಮಾಡಬೇಕು. ಅಲ್ಪ ಸ್ವಲ್ಪ ಏನೋ ಮಾಡಿ ಅಹಂಕಾರದಲ್ಲಿ ಬರೋದು, ಪುನಃ ಪಾಪ ಕರ್ಮ ಮಾಡೋದು, ಸಮಯ ವ್ಯರ್ಥವಾಗಿ ಕಳೆಯೋದು, ಹೀಗೆ ಮಾಡಿದರೆ ನಾವು ಏರೋ ಬದಲಾಗಿ ಇನ್ನು ಕೆಳಗೆ ಇಳಿತೇವೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಬಿಂದು ಸ್ವರೂಪ ಸರ್ವಶಕ್ತಿವಂತ ತಂದೆಯ ಸಂತಾನ, ತಂದೆಯ ಅತಿ ಪ್ರೀತಿಯ ಮಗು ನಾನು. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ,
ಓಂ ಶಾಂತಿ ಓಂ ಶಾಂತಿ.